ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿಯ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಈಗ ಅಂಕಗಳ ದೊಡ್ಡ ದಂಧೆ ನಡೀತಿದೆಯಾ? ಇಂಥದ್ದೊಂದು ಗಂಭೀರ ಆರೋಪ ಕೇಳಿಬಂದಿದ್ದು ಎಸ್ಕೆಯು ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳ ಆಕ್ರೋಶದ ಜ್ವಾಲೆ ಹೆಚ್ಚಾಗಿದೆ. ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪರೀಕ್ಷೆಗಳಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಂದ ಹಣ ಪಡೆದು ಅವರನ್ನ ಪಾಸ್ ಮಾಡಲಾಗ್ತಿದೆ ಅನ್ನೋ ಸ್ಫೋಟಕ ಆರೋಪ ಕೇಳಿಬಂದಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಅತಿಥಿ ಉಪನ್ಯಾಸಕ ಹಾಗೂ ವಿದ್ಯಾರ್ಥಿಯೊಬ್ಬರ ನಡುವಿನ ಸಂಭಾಷಣೆಯ ಆಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಿದೆ. ಹಲೋ ಆದಮ್ಮ ಸರ್, ಇವಾಗ ಒಂದು 6,000 ಆಗ್ತೀನಿ ಸರ್. ರಿಸಲ್ಟ್ ಬಂದಿಂದ ಇದು ಮಾಡ್ತೀನಿ. ಬೇಡಪ್ಪ ನಮ್ ತಂಟೆಕ್ ಬರ್ಬೇಡ್ತಮ್ಮ. ಅವ್ರು ನನಗ್ ಹಾಕದಲ್ಲೋ ದುಡ್ಡು ಅವ್ರಿಗೆ ಹಾಕ್ಬೇಕು. ಆಮ್ಯಾಕ್ ನಮ್ಗೆ ಅದೇ ಸರ್, ಈಗ ಅವ್ರ ಇಷ್ಟೆಲ್ಲ ನಂಬರ್ ಮಾಡಕ್- ಹೇಳ್ರಿ ಸರ್, ಆಗ್ತೀನಿ ಸರ್ ಒಂದು 6,000. ಇಲ್ಲಪ್ಪ ಆರೋಗ್ಯ ಅಂದ್ರೆ ಅವ್ರು ಕೇಳಲ್ಲ. ನೀವ್ ಅಷ್ಟು ರೆಡಿ ಮಾಡ್ಕೊಂಡ್ ಹೇಳು. ನಿನಗೆ ಇವತ್ತೆಲ್ಲ ನಾಳೆದ್ರಾಗೆ ಕೊಡ್ತಾರ. ಅದೇನು ದೊಡ್ಡದಲ್ಲದ. ನನ್ನ ಮ್ಯಾಲ ನಂಬಿಕೆ ಅದಿಲ್ಲ ಕೊಡ್ಸ್ನಂತೇಳಿ. ಅದು ಸರ್ ಆಯ್ತು ಸರ್. ಅಮೌಂಟ್ ಕೇಳಿದ್ದೆ ಸರ್, ಮತ್ತೆ ಅಡ್ಜಸ್ಟ್ ಆಗಿಲ್ಲ ಸರ್, ಅದಕ್ಕೆ ಈಗ ಒಂದ್ ವೇಳೆ ಅವ್ರು ಏನನ್ನ ಈಗ ಹಾಕಿದ ತಕ್ಷಣನೇ ಹ್ಞೂ ಒಂದ್ ಅರ್ಧ ತಾಸ್ನಾಗ ಏನೋ ಒಂದು ರಿಸಲ್ಟ್ ಕೊಟ್ರಂದ್ರ ಸರ್. ಆಮ್ಯಾಕ್ ಇಲ್ಲಿಂದ ಆಗ್ತಿ ನನಗ್ ಬೇಕಿಂಗ್ ಕುಂತ ಬಿಡ್ತಾರ. ನೀ ರೆಡಿ ಮಾಡಿಕೊಂಡೇ ಫೋನ್ ಮಾಡು. ಹೌದು ಸರ್. ರೆಡಿ ಮಾಡಿಕೊಂಡೇ ಫೋನ್ ಮಾಡು. ಅವ್ರಿಗೆ ಹೇಳ್ತೀನಿ ನಾನು. ಅಲ್ಲ ಸರ್, ಮತ್ತೆ ಪದೇ ಪದೇ ಇವಾಗ ಪದೇ ಪದೇ 6,000 ರೆಡಿ ಮಾಡ್ತಿದ್ದೆ ಸರ್ ನಾನು. ಬ್ಯಾಡ. ನಾನ್ ಏನ್ ಹೇಳ್ತೀನಿ ಕನ್ನಡ ಬರ್ತಿಲ್ಲ ತಮ್ಮ ಹ್ಞೂ ನಿನ್ಗ. ಸರ್, ಬರುತ್ತೆ ಸರ್. ಬರ್ತದಲ್ಲ. ಅವ್ರು ಯಾಕಂತಂದ್ರ ಈಗ ಸದ್ಯ ಹಾಕಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಮಾಡೇ ಬಿಡ್ತಾರ ಅವ್ರು. ಹ್ಞೂ ಸರ್. ಮಾಡಿದ ತಕ್ಷಣ ಆಯ್ತಪ್ಪ ಅದೇ ಆಗ್ಯದ ಸರ್, ನೋಡು ಮಾಡ್ಲಿ ಹಾಕಂತಂದ್ರ ಸರ್, ಮತ್ತೆ ರಿಸಲ್ಟ್ ಬಂದ ತಕ್ಷಣ ಮತ್ತೆ ನಿಮ್ಗೆ ಹಾಕ್ತೀನಿ ಸರ್ ನಾನು. ನನಗ್ ಬ್ಯಾಡ ನಿಮ್ಗೆ ಅಲ್ಲ, ಅವ್ರಿಗೆ ಹಾಕ್ತೀನಿ ಇನ್ವಾಲ್ವ್ ಸರ್. ಮಾಡಕ್ ಕುಂತೀನಿ ನಾನು. ಅವ್ರಿಗೆ ಹಾಕ್ತೀನಿ ಸರ್. ಅವ್ರಿಗೆಲ್ಲ ಅದಕ್ಕೆ ಅಷ್ಟು ಹಾಕಿ ಬಿಡು, ಮಾಡಿ ಕೊಟ್ಟ ಬಿಡ್ತಾರ ಅಂತ ನಾ ಅಂತೀನಿ. ಮತ್ತ ಅವ್ರು ಈಗ ಒಂದ್ ಅರ್ಧ ತಾಸ್ನಾಗ ಹೆಚ್ಚ ಕಮ್ಮಿ ಆಗ್ತ ನಿನಗ. ಅರ್ಧ ತಾಸ್ನಾಗ ರೆಡಿ ಮಾಡ್ತಂತಂದ್ಮೇಲೆ ಇನ್ನ ಅರ್ಧ ತಾಸ್ ಬಿಟ್ಟು ಮಾಡಿಸ್ಬಿಡಂತ ಅಷ್ಟು ಹಾಕಿ. ಹಂಗಲ್ಲ ಸರ್, ಅರ್ಧ ತಾಸನೇ ಆಗಲ್ಲ ಸರ್, ಅದಕ್ಕೆ ಟೈಮ್ ಬೇಕಿತ್ತು. ಮತ್ತ ಅದಕ್ಕೆ ಆ ಕೇಳಿದ್ದೆ ರಿಸಲ್ಟ್ ಸರ್. ಬಿಟ್ಟು ಅರ್ಧ ತಾಸ್ ಆಗೋಣ ನೀನು ಫೋನ್ ಮಾಡಿದ್ರ ಅಂದ್ರೆ ಏನ್ ಮಾಡ್ತೆ? ಇದು ಆಗ್ತೇ ಅವಾಗ ಅವಾಗ ಹಾಕ್ತೀನಿ ಸರ್. ನಾವು ಹುಚ್ಚಿಗಿಚ್ಚಿದ್ಯಾ? ನಾ ಏನೇನ್ ಅರ್ಧ ತಾಸ್ನಾಗ ಆಗಲ್ಲ ಅಂತ ನೀನೇ ಅಂತಿದಿ. ಅರ್ಧ ತಾಸ್ ಬಿಟ್ಟು ಫೋನ್ ಮಾಡಿ ಹೇಳಿದ್ರೆ ಆಗ್ತೀರ ಅಂತ ನೀನೇ ಅಂತಿದಿ. ಹೆಂಗಪ್ಪ ಇದು? ನಾ ಒಂದ್ ಮಾತು ಹೇಳ, ಹ್ಞೂ ಸರ್. ರೆಡಿ ಮಾಡಿಕೆ. ಹ್ಞೂ ಸರ್. ರೆಡಿ ಮಾಡ್ಕೊಂಡ್ ಫೋನ್ ಮಾಡು. ಸರ್. ಆದ ತಕ್ಷಣ ಇಮಿಡಿಯೇಟ್ ಆಗಿ ಈಗ ಹಾಕಿದ ತಕ್ಷಣ ಆಗುತ್ತದ. ಹ್ಞೂ ಆಯ್ತಾ? ಸರ್. ಹ್ಞೂ ಸರ್. ನಿನಗ ಮತ್ತೆ ಇನ್ನೊಂದು 3 ದಿನ ಆಯ್ತಪ್ಪ. ಎಲ್ಲಿ ಬೀರಪ್ಪ ನಾನು ಎಲ್ಲೇನ್ ಶಿಗೆ ಹಾಕಿ ಇಟ್ಟಿದ್ ನೀನು. ನಿನ್ ಸಲಾಗ ನಾನು ಎಲ್ಲೇ ನನ್ನ ನೌಕರಿ ಬಿಟ್ಟು ಹೋಗೇನ ಅಂತೀನಿ. ಇಲ್ಲ ಸರ್, ಸರ್ ನೋಡ್ರಿ ಸರ್, ನೀವೇ ನೋಡಿರಲ್ಲ ಸರ್. ನಾವು ದುಡ್ಡು ಎಲ್ಲದಕ್ಕೂ ಕಟ್ತಾ ಇದೀನಿ ಸರ್. ಮನೇಲಿ ಅಂತೂ ಫ್ರೆಂಡ್ಸ್ ಅದನ್ನ ಕೇಳ್ತಾ ಇದೀನಿ ಸರ್, ಎಲ್ಲದಕ್ಕೂ ಕೇಳ್ತಾ ಇದೀನಿ ನೀನು ಸರ್. ತುಂಬಾನೇ ಹೆಲ್ಪ್ ಮಾಡಿದ್ ನಾನು. ಅದು ತಲೆಗಿಟ್ಟ ಮೊದ್ಲ. ಅರ್ಥ ಆಯ್ತಾ? ಹ್ಞೂ ಸರ್. ಇಂಥ ವಿಚಾರದಾಗ ನಾ ಇಲ್ಲ ಅಂತ ಅಂತಿಲ್ಲ ನಿನಗ. ಯಾಕಂತಂದ್ರೆ ಆ ಹುಡುಗಂದೊಂದ್ ಆಗ್ಯದ ಅಂತೇಳಿ ಹೇಳಿದದಕ್ಕೆ ಇರ್ಲಿ ಪಾಪ ಇದೊಂದ್ ನಮ್ ಹುಡುಗ ಅದಂತಾನೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ ನಾನು. ಹ್ಞೂ ಸರ್. ಇಲ್ಲ ಅಂತ ತಲೆ ಕೆಡ್ಸಂತಿದ್ದಿಲ್ಲ ತಮ್ಮ ನಾನು. ಸರಿ ಸರ್, ಸರಿ ಸರ್. ನಿನ್ನೆನೆ ಮಾತಾಡಿದ ಫೈನಲ್ ಆಗಿ ನಾ ಗಪ್ಪಿ ಇಟ್ಟಿದ್ದೆ. ಇರ್ಲಿ ಬಿಡಿ ಇವನು ಹೇಳಿ ಪಾಪ ಈ ಹುಡುಗಿ ಯಾಕಿಲ್ಲ ಅನ್ನೋದು ಕೇಳಮ್ ಇನ್ನೊಂದ್ಸತಿ ಅಂತೇಳಿ ಅಂದದಕ್ಕೆ ನಾ ಮುಂಜಾನೆ ಫೋನ್ ಮಾಡಿ ಕರ್ಸಿದೆ ನಾನು. ಹ್ಞೂ ಸರ್. ಒಂದೇಳೆ ಬೆಳಗ್ಗೆ ನಾನು ನಿನ್ನ ಮುಖ ನೋಡಿದ್ದೆಲ್ಲ ಇರ್ಲಿ ಬಿಡು ಅಂತಾನೆ ಬಿಟ್ಟು ಬಿಡ್ತಿದ್ದೆ ನಾನು. ಇರ್ಲಿ ಸರಿ ಬಿಡು ಪಾಪ ಇವನು ಆದ ಕ್ಲಿಯರ್ ಮಾಡ್ಕೊಂತದ ಒಂದೇ ಸತಿ ಗೊತ್ತಾವ ಅಂತೇಳಿ ಗಪ್ಪದೆ ನಾನು. ಹ್ಞೂ ಸರ್. ಅರ್ಥ ಆಯ್ತಾ? ಹ್ಞೂ ನೀ ಎನಿ ಕಂಡೀಷನ್ ಆಯ್ತು ಅಂದ್ರೆ ಫೋನ್ ಮಾಡು. ಒಂದ್ 5:30 ನೀನು ಎಲ್ಲಾ ಕ್ಲಿಯರ್ ಆದ್ಮೇಲೆ ಫೋನ್ ಮಾಡು. ಅಲ್ಲಿ ತನಕ ನಾನು ಫೋನ್ ಮಾಡ್ಬಿಡು. ಹ್ಞೂ ಸರ್. ಹ್ಞೂ ಸರ್. ಅಷ್ಟು ನಾ ಎಷ್ಟೇ ಹೇಳಿದ್ವಲ್ಲ ಅಷ್ಟು ಕ್ಲಿಯರ್ ಆಯ್ತಂದ್ರ ಫೋನ್ ಮಾಡು. ಹ್ಞೂ ಸರ್. ಅವ್ರಿಗೆ ಹೇಳಿ ಮಾಡಿಸ್ಕೊಟ್ಬಿಡು. ನೀನು ಚೆಂಟಾಗಿ ಲ್ಯಾಗ್ ಮಾಡ್ಕೊ ಕುಂತ ಅವ್ರಿಗೇನು ನಾನು ಕೆಟ್ಟವತ್ತೀನಿ ಎಲ್ಲದ್ ಇದಾದಂಗ ಆಗ್ತದ. ಅದಕ್ಕೆ ಹ್ಞೂ ಸರ್. ಹ್ಞೂ ಸರ್. ಒಂದ್ಸತಿ ಮುಗಿಸ್ಬಿಡು, ಏನಾಗಲ್ಲ. ಮತ್ತೆ ನನ್ನ ಮಕ್ಳಿಗೆ ಫೋನ್ ಹಚ್ಲಕ್ ಹೋಗ್ಬೇಡ ನೀನು. ಸುಮ್ನೆ ಉಸಾಬರಿ ಕೆಲ್ಸ ಇರ್ಲಾರ್ದ ಹಚ್ಚಿದಂಗ ನಾನು ನಮ್ಮ ಹೆಸರು ಮಾಡಿದ ಖರಾಬ್ ದೊಡ್ಡ ಮಾಡಕ್. ತಪ್ಪು ಸರ್ ಅದು. ಹಾ ಸರಿ ಸರ್. ಇಡು. ವೈರಲ್ ಆಡಿಯೋದಲ್ಲಿ ಸಬ್ಜೆಕ್ಟ್ ವೈಸ್ ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡಿ ರಿಸಲ್ಟ್ ಬಂದ ಮೇಲೂ ಮಾರ್ಕ್ಸ್ ಚೇಂಜ್ ಮಾಡ್ತಿರೋ ಮಾತುಗಳು ಕೇಳಿಬಂದಿವೆ ಎನ್ನಲಾಗಿದೆ. ಈ ಅಕ್ರಮದಲ್ಲಿ ಕೆಲ ಅತಿಥಿ ಉಪನ್ಯಾಸಕರ ಕೈವಾಡ ಇರೋ ಶಂಕೆಯೂ ದಟ್ಟವಾಗಿದೆ. ಹಣಬಲದಿಂದ ಫೇಲ್ ಆದವರು ಪಾಸ್ ಆಗ್ತಿದ್ರೆ ದಿನಪೂರ್ತಿ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದ ಪ್ರತಿಭಾವಂತ ಮತ್ತು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು? ವಿಶ್ವವಿದ್ಯಾಲಯದ ಪರೀಕ್ಷಾಂಗ ವಿಭಾಗ ನಿದ್ದೆ ಮಾಡ್ತಿದ್ಯಾ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಅಕ್ರಮ ನಡೆಸಿದವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ತೀವ್ರಗೊಳಿಸಿದ್ದಾರೆ. ಯಾವಾಗ ವಿದ್ಯಾರ್ಥಿಗಳ ಹೋರಾಟದ ಕಿಡಿ ಜೋರಾಯಿತೋ ತಕ್ಷಣವೇ ಎಚ್ಚೆತ್ತ ಶ್ರೀ ಕೃಷ್ಣದೇವರಾಯ ಕುಲಪತಿಗಳು ಪ್ರಕರಣದ ತನಿಖೆಗೆ ಆದೇಶ ಹೊರಡಿಸಿದ್ದಾರೆ. ವಿದ್ಯಾರ್ಥಿಗಳ ಬಳಿ ಇರೋ ಸಾಕ್ಷ್ಯಗಳನ್ನು ನೀಡುವಂತೆ ಸೂಚಿಸಿದ್ದು, ತನಿಖೆಯಲ್ಲಿ ಯಾರೇ ತಪ್ಪು ಮಾಡಿದ್ರೂ ಬಿಡಲ್ಲ, ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಸದ್ಯ ಈ ಮಾರ್ಕ್ಸ್ ಹಗರಣದ ಸತ್ಯಾಸತ್ಯತೆ ತನಿಖೆಯಿಂದಲೇ ಹೊರಬರಬೇಕಿದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬಳ್ಳಾರಿ ಮಹಾನಗರ ವತಿಯಿಂದ ನಾವು ಏನು ಈ ಯೂನಿವರ್ಸಿಟಿಯಲ್ಲಿ ಮೊನ್ನೆ ನಡೆದಿರುವ ಘಟನೆಯನ್ನು ನೋಡಬಹುದು. ದುಡ್ಡು ಇಸ್ಕೊಂಡು ಅಮೌಂಟ್ ಇಸ್ಕೊಂಡು ಪರೀಕ್ಷೆಯಲ್ಲಿ ಪಾಸ್ ಮಾಡ್ತಾರೆ ವಿದ್ಯಾರ್ಥಿಗಳು, ಯಾರು ಫೇಲ್ ಆಗಿರ್ತಾರೆ. ಆದ ಕಾರಣ ನಾವು ಒಂದು ಪ್ರೊಟೆಸ್ಟ್ ಮಾಡ್ತೀವಿ. ಪ್ರೊಟೆಸ್ಟ್ ಮಾಡಿದ ತಕ್ಷಣ VC ಅವರು ಬಂದು ಅದನ್ನ ನೋಡಿ ಹೇಳ್ತಾರೆ, ನಾನು ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ, ನೀವು ದಾಖಲೆ ಕೊಡಿ ಅಂತೇಳಿ. ನಾವು ದಾಖಲೆ ಕೊಡ್ತೀವಿ. ದಾಖಲೆ ಕೊಟ್ಟರು ಕೂಡ ನಾನು ಮುಂದೆ ನೋಡ್ತೀನಿ, ನನಗೆ ಕೂಡ ಮೊನ್ನೆ ಬಂದಿದೆ ಅವಲೇ ಅಂತ ಹೇಳ್ತಾರೆ. ಅಂದ್ರೆ ಕೂಡ ಅವ್ರು ಗೊತ್ತಿದ್ರು ಕೂಡ ಅವರು ಏನು ತನಿಖೆ ಮಾಡಲ್ಲ. ಆದ ಕಾರಣ ಮುಂದಿನ ದಿನಮಾನಗಳಲ್ಲಿ ಇದೇನು ತನಿಖೆ ಆಗಿ ಅವ್ರು ಅರೆಸ್ಟ್ ಆಗೋ ತನಕ ನಾವು ಸುಮ್ಕಿರಲ್ಲ. ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡೋದು ಖಚಿತ. ವಿದ್ಯಾರ್ಥಿ ಪರಿಷತ್
ಆಡಿಯೋದಾಗ ಏನೇನೈತೆ ಯಾರು ಆಡಿಯೋದಲ್ಲಿ ರಿಯಾಜ್ ಆಗಿರ್ಬೋದು, ವೆಂಕಟೇಶ್ ಅಂತ ಹೇಳಿ ಅವರೆಲ್ಲ ಮಾತಾಡಿದ್ದಾರೆ ಸರ್. ಅಮೌಂಟ್ ಕೊಡು ನಾವು ಪಾಸ್ ಮಾಡ್ತೀವಿ, ಏನು ಆಗಲ್ಲ ಅಂತ ಹೇಳಿದ್ದಾರೆ ಸರ್. ಅದರಲ್ಲಿ ಅವರು ಇದೊಂದೇ ಅಲ್ಲ ಸರ್, ಬಹಳಷ್ಟು ವಿದ್ಯಾರ್ಥಿಗಳ ತಲೆ ಅಮೌಂಟ್ ವಸೂಲಿ ಮಾಡ್ಕೊಂಡು ಅಲ್ಲಿ ಪಾಸ್ ಮಾಡಿದೆ ಸರ್. ಆ ಸಿಸ್ಟಮ್ನ ನಾನೇ ಅಪ್ಡೇಟ್ ಮಾಡೋದು, ನಾನೇ ರಿಸಲ್ಟ್ ಕೊಡೋದು ಅಂತ ಹೇಳಿ ಕೂಡ ಹೇಳಿದ್ದಾರೆ ಸರ್ ಆ ಆಡಿಯೋದಲ್ಲಿ. ಎಷ್ಟು ಕಲೆಕ್ಟ್ ಮಾಡ್ತಾರೆ ಸರ್ ಒಂದು ಸಬ್ಜೆಕ್ಟಿಗೆ? ಸರ್ ಒಂದು ಸಬ್ಜೆಕ್ಟಿಗೆ 6,000 ರಿಂದ 8,000 ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಸರ್ ಅವರು. ಎಷ್ಟು ಸ್ಟೂಡೆಂಟ್ಸ್ ಕೊಟ್ಟು ಇದಾಗಿರ್ಬೋದು ಸರ್ ನಮ್ಮ ಪ್ರಕಾರ ಒಂದೊಂದು ಕಾಲೇಜಿಂದ 5 ರಿಂದ 6 ಸ್ಟೂಡೆಂಟ್ಸ್ ಹಿಂಗೆ ಆಗ್ತಾರೆ ಸರ್. ಪ್ರತಿ ಒಂದು ಸೆಮ್ ರಿಸಲ್ಟ್ ಬಿಡ್ತಾರಲ್ಲ ಸರ್, ಒಂದು ಕಾಲೇಜಿಂದ 5 ರಿಂದ 6 ವಿದ್ಯಾರ್ಥಿಗಳು ಹಿಂಗೆ ಆಗ್ತಾರೆ ಸರ್. ನಮ್ಮ ಹತ್ರ ಬಂದು ಹೇಳ್ತಾರೆ ಸರ್, ನಿಮ್ಗೆ ದುಡ್ಡು ಇಸ್ಕೊಂಡು ಮಾಡ್ತಾರೆ ಅಂತ ಹೇಳಿ. ಯಾರು ಮಾಡೋದು ಗೊತ್ತಿದೆ ಸರ್ ಅದು ಒಂದು ಗುಂಪಿದೆ ಸರ್, ವೆಂಕಟೇಶ್, ಯರ್ಲಿಂಗ, ಅದು ಏನೋ ಒಂದು ಗುಂಪಿದೆ ಸರ್. ಅದೆಲ್ಲ ಆಡಿಯೋದಲ್ಲಿದೆ ಸರ್. ತನಿಖೆ ಮುಂದಿನ ದಿನಗಳಲ್ಲಿ ಪೊಲೀಸರಾಗಿರ್ಬೋದು, ಅಲ್ಲಿರೋ ಆಡಳಿತ ಮಂಡಳಿ ತನಿಖೆ ಮಾಡಿ ಅವ್ರು ಪತ್ತೆ ಹಚ್ತೀವಿ ಅಂತ ಹೇಳ್ತಾರೆ ಸರ್. ಸರ್ ಅದು ಏನಿಲ್ಲ ಸರ್, ನಮಗೆ ಏನಿದೆ ಅವ್ರು 5 ದಿವಸ ನಮಗೆ ಟೈಮ್ ಕೊಟ್ಟಾರೆ ಸರ್. VC ಅವರು 5 ದಿವಸ ಒಳಗೆ ತನಿಖೆ ಮಾಡಿ ಅವ್ರನ್ನ ನಮ್ಮನ್ನ ಬಂಧಿಸಿ ಅದೇನೋ ತನಿಖೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಮುಂದಿನ ವೇಳೆ ಯಾವ ಒಂದು ಗೆಸ್ಟ್ ವೆಹಿಕಲ್ ತಗೋವಾಗ ಅವ್ರನ್ನ ವೆರಿಫೈ ಮಾಡಿ ಅವ್ರ ಬ್ಯಾಕ್ ಗ್ರೌಂಡ್ ಏನು, ಅವ್ರು ಹಿಂಗೆಲ್ಲ ಮಾಡ್ದಂಗ ಹುಷಾರಾಗಿ ನಾವು ಮುಂದೆ US ಪೋರ್ಟಲ್ನ ಯಾರು ಕೈ ಕೊಡ್ದಂಗ ನೋಡ್ಕೋಬೇಕು ಸರ್. ಯಾಕಂದ್ರೆ ಇಂಟೆಲಿಜೆಂಟ್ ವಿಡಿಯೋ ಇದು ಸ್ಟೂಡೆಂಟ್ಸ್ಗಳು ಓದುವಾಗ ಅವರಿಗೆ ಇವರಿಗೆ ಏನು ಕಂಪೇರಿಸ್ ಇರಲ್ಲ ಸರ್. ಇದರಲ್ಲಿ ಏನಂದ್ರೆ ಫೇಲ್ ಆದ್ರಂದೆಲ್ಲ ಸರ್, ನೀವು ಕಮ್ಮಿ ಮಾರ್ಕ್ಸ್ ಬಂದಿರುತ್ತೆ 35, 36, ಅವನೇನ ಮುಂದೆ ಏನಾರ ಪದವಿ ಮಾಡ್ಬೇಕು, MBA ಆಗಿರ್ಬೋದು, PG ಮಾಡ್ಬೇಕಂದ್ರೆ 35 ಇದ್ರೆ ಒಂದು 8,000 10,000 ರೂಪಾಯಿ ಕೊಟ್ಟರೆ ಅವ್ನು 45, 65 ಮಾರ್ಕ್ಸ್ ಆಗ್ಬಿಡೋದು. ಅದು ಆಗ್ಬಾರ್ದು, ಅದು ಸಮಸ್ಯೆ. ಮುಂದಿನ ದಿನಮಾನಗಳಲ್ಲಿ ಇದೇನೋ ತನಿಖೆ ನಡೀಬೇಕು, ಅರೆಸ್ಟ್ ಆಗಲೇಬೇಕು. ಅವರು ಪ್ರೊಟೆಸ್ಟ್ ಮಾಡಿದ್ದೀವಿ ಸರ್ ಯೂನಿವರ್ಸಿಟಿಯಲ್ಲಿ. ಅದು ಏನಂದರೆ ಹುಡುಗರ ತಾಗ ದುಡ್ಡು ಇಸ್ಕೊಂಡು ಎಕ್ಸಾಮಿನೇಷನಲ್ಲಿ ಪಾಸ್ ಮಾಡ್ತಿದ್ದಾರೆ ಸರ್. ಅಲ್ಲಿರೋ ಎಕ್ಸಾಮಿನೇಷನ್ ಆಗಲಿ ಇದು ಫ್ಯಾಕಲ್ಟಿಗಳು ಅದೇನಾಗ್ತಿದೆ ಅಂದರೆ ಒಂದು ಸಬ್ಜೆಕ್ಟ್ಗೆ 6,000 ರಿಂದ 8,000 ದುಡ್ಡು ಇಸ್ಕೊಂಡು ಪಾಸ್ ಮಾಡ್ತಿದ್ದಾರೆ ಒಬ್ಬೊಬ್ಬ ಸ್ಟೂಡೆಂಟ್. ಇದರಿಂದ ಇದು ಸ್ಟಾಪ್ ಆಗ್ಬೇಕು ಸರ್. ಇದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ. ಹಿಂಗೆ ಒಳ್ಳೆ ಸ್ಟೂಡೆಂಟ್ಸ್ಗೆ ಇದು ಆಗ್ತಿದೆ ಸರ್, ಅನ್ಯಾಯ ಆಗ್ತಾಯಿದೆ. ಅವರು ಓದಿ ರಾತ್ರಿ ಹಗಲು ಓದಿ ಅವ್ರಿಗೇನು ಫಲ ಸಿಗ್ತಿಲ್ಲ ಸರ್. ಅವ್ರು ಓದಿ ಅವ್ರು ದುಡ್ಡು ಕೊಟ್ಟು ಪಾಸ್ ಮಾಡಿಸಿದ್ದಾರೆ. ಇದರಲ್ಲಿ ಇನ್ವಾಲ್ವ್ ಆಗಿರೋರು ಎಲ್ಲರೂ ಅದರಲ್ಲಿ ಇದ್ದಾರೆ ಸರ್. ಏನಾಗಬೇಕು ಅವರೆಲ್ಲ ರಿಯಾಜ್, ವೆಂಕಟ್ ಅವರೆಲ್ಲರೂ ಇದ್ದಾರೆ ಸರ್. ನಾವು VC ಅವ್ರಿಗೆ ಮನೆ ಪತ್ರ ಕೊಟ್ಟಿದ್ದೀವಿ. ಇದು ಒಳ್ಳೆ ರೀತಿಯಲ್ಲಿ ತನಿಖೆ ಆಗಿ ನಮಗೆ ಏನನ್ನೋದು 5 ದಿವಸ ನ್ಯಾಯ ಮಾಡಿಕೊಡ್ಬೇಕು ಸರ್. ಲೋಹಿತ್ ಸರ್, ಸ್ಟೇಟ್ ಎಕ್ಸಿಕ್ಯೂಟಿವ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.